ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತಿನ ಈ ವ್ಲಾಗಲ್ಲಿ ನಾನು ನಮ್ಮ ಮನೆಯ ವಾರದ ಪೂಜೆನ ನಾನು ಹೇಗೆ ಮಾಡ್ತೀನಿ ಅಂತ ನಿಮ್ಮೆಲ್ರಿಗೂ ತೋರಿಸ್ಕೊಡ್ತಾ ಇದ್ದೀನಿ. ವಾರದ ಪೂಜೆ ಇರೋ ದಿವಸ ಹಿಂದಿನ ದಿವಸನೇ ನಾನು ದೇವ್ರ ಮನೆನ ಒರೆಸ್ಕೊತೀನಿ. ಮಾರನೇ ದಿನ ಅಂದರೆ ಪೂಜೆ ಇರೋ ದಿವಸ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮೊದಲಿಗೆ ನಾನು ಹೊಸ್ಲು ಪೂಜೆನ ಮಾಡ್ಕೊತಾ ಇದ್ದೀನಿ. ಹೊಸ್ಲನ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಅರಿಶಿಣ ಕುಂಕುಮದಿಂದ ಅಲಂಕಾರ ಮಾಡಿ ರಂಗೋಲಿ ಬಿಟ್ಟು ಹೂವನ್ನ ಇಡ್ತಾ ಇದ್ದೀನಿ. ನಂತರ ನಮ್ಮ ಮನೆಯಲ್ಲಿರುವಂತಹ ದೇವರ ಫೋಟೋಗಳನ್ನ ಒರೆಸ್ಕೊತಾ ಇದ್ದೀನಿ. ಚಲುವನಾರಾಯಣ ಸ್ವಾಮಿ ಫೋಟೋ, ರಾಘವೇಂದ್ರ ಸ್ವಾಮಿ ಫೋಟೋ, ಗೋದಾದೇವಿ ಫೋಟೋ ಎಲ್ಲ ಫೋಟೋಗಳನ್ನೂ ನಾನು ಕ್ಲೀನಾಗಿ ಒರೆಸ್ಕೊಂಡು ಗಂಧ ಮತ್ತು ಕುಂಕುಮದಿಂದ ಬೊಟ್ಟನ್ನು ಇಡ್ತಾ ಇದ್ದೀನಿ. ಸೇವಂತಿಗೆ ಹೂವು, ಮಲ್ಲಿಗೆ ಹೂವು, ರೋಸ್ ಇದನ್ನೆಲ್ಲ ಬಿಡಿ ಹೂ ತಂದಿದ್ದೆ. ಎಲ್ಲ ಹೂವನ್ನು ಕಟ್ಕೊತಾ ಇದ್ದೀನಿ. ಮತ್ತು ದೇವರ ಫೋಟೋಗಳಿಗೆ ಅಲಂಕಾರ ಮಾಡ್ತಾ ಇದ್ದೀನಿ. ಗೆಜ್ಜೆ ವಸ್ತ್ರನ ಹಾಕ್ತಾ ಇದ್ದೀನಿ ನಾನು ರಾಯರ ಫೋಟೋಗೆ. ಗೆಜ್ಜೆ ವಸ್ತ್ರನ ನಾನು ಹಸಿ ಹಾಲಿನಲ್ಲಿ ಅದ್ದು ಫೋಟೋಗೆ ಹಾಕ್ತಾ ಇದ್ದೀನಿ. ಮತ್ತು ಗೆಜ್ಜೆ ವಸ್ತ್ರಕ್ಕೆ ಗಂಧ ಮತ್ತು ಕುಂಕುಮದಿಂದ ಬಟ್ಟನ್ನು ಇಡ್ತಾ ಇದ್ದೀನಿ. ದೇವರ ವಿಗ್ರಹಗಳು, ದೀಪ, ಉದ್ದರಣೆ, ಪಂಚಪತ್ರೆ, ಕಳಸದ ಬಿಂದಿಗೆ ಮತ್ತು ದೇವರ ಸಾಮಾನು ಅಂತ ನಾವು ದೇವರ ಮನೆಯಲ್ಲಿ ಏನೇನು ಇಟ್ಟಿದ್ದೀವಿ ಇವೆಲ್ಲವನ್ನು ನೆನ್ನೆನೇ ನಾನು ಚೆನ್ನಾಗಿ ತೊಳ್ಕೊಂಡಿದ್ದೆ ಮತ್ತು ಒರೆಸಿಟ್ಕೊಂಡಿದ್ದೆ. ಮತ್ತು ಇವತ್ತು ನಾನು ಇನ್ನೊಂದ್ಸಲಿ ಒರೆಸಿ ಗಂಧ ಮತ್ತು ಕುಂಕುಮದಿಂದ ಬೊಟ್ಟನ್ನು ಇಡ್ತಾ ಇದ್ದೀನಿ. ಕಳಸದ ಬಿಂದಿಗೆಗೂ ಸಹ ಅರಿಶಿಣ ಕುಂಕುಮದಿಂದ ಅಲಂಕಾರ ಮಾಡಿ ಹೂವನ್ನಿಟ್ಟು ಕಳಸದ ಬಿಂದಿಗೆ ತುಂಬ ಶುದ್ಧವಾದ ನೀರನ್ನು ಹಾಕಿ 5 ವಿಳೆದೆಲೆನ ಎತ್ತಿಟ್ಕೊತಾ ಇದ್ದೀನಿ. ಮತ್ತು ಕಳಸದ ಕಾಯಿನೂ ಸಹ ಅರಿಶಿಣ ಕುಂಕುಮದಿಂದ ಅಲಂಕಾರ ಮಾಡ್ತಾ ಇದ್ದೀನಿ. ಒಂದು ಪ್ಲೇಟ್ನಲ್ಲಿ ಅಕ್ಕಿನ ಹಾಕಿ ಅದರ ಮೇಲೆ ಕಳಸನ ಇಡ್ತಾ ಇದ್ದೀನಿ. ಮತ್ತು ಎಲ್ಲ ದೇವರ ಫೋಟೋಗಳು ಮತ್ತು ವಿಗ್ರಹಗಳನ್ನು ನೀಟಾಗಿ ಜೋಡಿಸಿ ಹೂವಿನಿಂದ ಅಲಂಕಾರ ಮಾಡ್ತಾ ಇದ್ದೀನಿ. ಮಣ್ಣಿನ ದೀಪ ಸಹ ನಾನು ಚೆನ್ನಾಗಿ ತೊಳ್ಕೊಂಡು ಅರಿಶಿಣ ಕುಂಕುಮದಿಂದ ಬೊಟ್ಟನ್ನು ಇಟ್ಟು ಹೂವಿನಿಂದ ಅಲಂಕಾರ ಮಾಡಿ ಮಣ್ಣಿನ ದೀಪನ ಹಚ್ತಾ ಇದ್ದೀನಿ. ಈ ವಾರದ ಪೂಜಾ ವಿಡಿಯೋನ ನೀವು ಡೀಟೇಲ್ ಆಗಿ ಪೂರ್ತಿಯಾಗಿ ವಿಡಿಯೋನ ನೋಡಬೇಕು ಅಂದರೆ ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನನ್ನ ಚಾನಲ್ಗೆ ಹೋಗಿ ನೀವು ನೋಡಬಹುದು. ಇವತ್ತಿನ ಪೂಜೆಗೆ ನಾನು ದೇವರ ನೈವೇದ್ಯಕ್ಕೆ ಸಿಹಿ ಅವಲಕ್ಕಿ ಮಾಡಿದ್ದೀನಿ ಮತ್ತು ಬಾಳೆಹಣ್ಣನ್ನು ಇಟ್ಟಿದ್ದೀನಿ. ದೇವರಿಗೆ ಊದ್ಬತ್ತಿನ ಬೆಳಗ್ತಾ ಇದ್ದೀನಿ ಮತ್ತು ತುಪ್ಪದ ಆರತಿ ಮಾಡ್ತಿದ್ದೀನಿ. ರಾಯರಿಗೂ ಸಹ ತುಪ್ಪದ ಬತ್ತಿಯಿಂದ ಆರತಿನ ಬೆಳಗ್ತಾ ಇದ್ದೀನಿ. ಇವತ್ತಿನ ಈ ವಾರದ ಪೂಜೆ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೆ ಹಾಗೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ.